ಹಿಂದಿನ ವಿಡಿಯೋದಾಗೆ ನೀವು ಮೇದ್ನಿಗೆ ಹತ್ತಿದ್ದು ನೋಡಿದ್ರಿ. ಕುಮಟಾಕ್ ಬಂದಾಗದು ನಾವು ಕುಮಟಾಕ್ ಬಂದು ವಿಷ್ಣು ತೀರ್ಥ ನೋಡ್ಕೋಗೋಣ. ಹಿಂದೊಂದು ಸಲ ಬಂದಿದ್ರು, ಭಾಳ ಚಲೋ ಅದ ಇಲ್ಲಿ ನೋಡ್ಕೋಗೋಣ ಬಂದಾಯ್ತು ಇಲ್ಲಿ. ಆದರೆ ಇವತ್ತು ಗೇಟು ಕ್ಲೋಸ್ ಅದೆ, ಹಾಗಾಗಿ ವಿಷ್ಣು ತೀರ್ಥ ಬಂದಿರ್ಬೋದು. ಎಂತಕ್ಕೆ ಏನೂ ಗೊತ್ತಿಲ್ಲ, ಇಲ್ಲಿ ಕೇಳು ಅಂದರೆ ಯಾರೂ ಕಾಣಿಸ್ತಾ ಇಲ್ಲ. ಆದರೆ ವಿಷ್ಣು ತೀರ್ಥ ಬಂದದೆ. ಇವತ್ತು ಮಾರ್ಚ್ ಎಷ್ಟು ತಾರೀಕು? 13. ವಿಷ್ಣು ತೀರ್ಥ ಬಂದದೆ. ಹಾಗಾಗಿ ವಿಷ್ಣು ತೀರ್ಥಕ್ಕೆ ಯಾರಾದರೂ ಬರೋರಿದ್ದರೆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡೋದು ಚಲೋದೇನೋ. ನೋಡುವ ಇಲ್ಲಿಂದ ಮತ್ತೆ ನೆಕ್ಸ್ಟ್ ಎಲ್ಲಿಗೆ ಹೋಗೋಕ್ಕಾಗ್ತದೆ ಹೇಳಿ. ಹೋಗ್ತರು ಈಗ, ಅಲ್ಲಿ ಹೋಗಿ ಸಿಗ್ತರು ನಿಮಗೆ. ಅಲ್ಲಿಂದ ಸೀದವ ಇಲ್ಲೊಂದು ಬೀಚಿಗೆ ಬಂದೆವು ನಾವು. ಸೌಂಡ್ ಚಲೋ ಕೇಳಿಸ್ತದೆ. ಬೀಚು ಸ್ವಲ್ಪ ಕಸ ಗಿಸ ತಂದು ಸುರಿದು ಗಲೀಜಾಗದೆ ಈ ಬೀಚು. ಇದು ಕುಮಟಾ ಹೊನ್ನಳ್ಳಿ ಬೀಚು. ವ್ಯೂವೆಲ್ಲ ಚಲೋ ಅದೇ, ಅಲೆ ಎಲ್ಲ ಸಕ್ಕತ್ತದೆ. ಆದರೆ ನಮ್ಮ ಗ್ರಾಚಾರಕ್ಕೆ ಇವತ್ತು ಸೂರ್ಯ ಮುಳುಗು ಜಾಗದಲ್ಲಿ ಫುಲ್ ಮೋಡ ಬಂದು ಕವರ್ ಆಗದೆ. ಸೂರ್ಯ ಮಾತ್ರ ಮಸ್ತ್ ಕಾಣಿಸ್ತಿದ್ದ, ಆದರೆ ಮೋಡ ಬಂದು ಫುಲ್ ಕವರ್ ಆಗೋದಿಗೆ ಎಂತ ಮಾಡೋಕ್ಕೂ ಬರೋದಿಲ್ಲ. ಒಳ್ಳೆ ಸನ್ಸೆಟ್ ಸಿಗ್ತದೆ ಇಲ್ಲಿ ಹೇಳಿ ಬಂದಾಯಿತು. ಆದರೆ ಸೂರ್ಯನ ಇದು ನಮ್ಮ ಕಡೆ ಇಲ್ಲ. ಆದರೆ ಅಲೆ ಮಾತ್ರ ಸಿಕ್ಕಾಪಟ್ಟೆ ಸಕ್ಕತ್ತದೆ. ಇಲ್ಲೊಂದ್ಸಲ ಅಲೆ ನೋಡಿ ಹೆಂಗೆ ಬರ್ತದೆ ಹೇಳದೆ. ಭಾಳ ವರ್ತದೆ ಈ ಬೀಚು. ನಿಮಗೆ ಅಲೆ ನೋಡೋಕೆ ಬರೋದಾದ್ರೆ ಸನ್ಸೆಟ್ಟು ರಾಶಿ ಚಲೋ ಇರ್ತದೆ ಹೇಳಿ ಕೇಳಿದ್ರು ನಾವು. ಆದರೆ ಇವತ್ತು ನಮ್ಮ ಗ್ರಾಚಾರ ಸರಿ ಇಲ್ಲ, ಫುಲ್ಲು ಮೋಡ ಆಗೋದಿಗೆ ಅಂತೂ ಕಾಣಿಸ್ತಿಲ್ಲ. ಆದರೆ ಅಲೆ ಮಾತ್ರ ಸಕ್ಕತ್ತದ. ಇಲ್ಲಿ ಬಂದು ಕುತ್ಕೊಂಡ್ರೆ ಥರ ಪೀಸು. ಆದರೆ ಆ ಕಡೆ ಕಸ ರಾಶಿ ಮಾತ್ರ ಸ್ವಲ್ಪವ ಫಸ್ಟ್ ಎಂಟ್ರಿ ಕೊಟ್ಕೊಳ್ಳೆ ಆ ನಮ್ನಿ ಕಸ ಎಲ್ಲ ತುಂಬ್ಕೊಂಡಿದ್ಕೊಳ್ಳೆ ಒಂಥರ ಸ್ವಲ್ಪ ಮೂಡು ಔಟ್ ಆಗೋದು ಹೌದು. ಆದರೆ ಇಲ್ಲಿ ಬಂದರೆ ಇಲ್ಲಿ ವ್ಯೂ ಮಾತ್ರ ಸಕ್ಕತ್ತದೆ. ಒಂಥರ ಪೀಸ್ ಫೀಲ್ ಆಗ್ತದೆ ಸಂಜೆ ಟೈಮ್ ಬಂದರೆ. ಇದೆರಡು ದೋಣಿ ನಿಲ್ಸ್ಕೊಂಡದೆ ಇಲ್ಲಿ. ಅವಧಿಗೆ ಒಂದು ನಮ್ನಿ ಗುಡ್ಡ, ಈ ಕಡೆ ಮಸ್ತ್ ಸಮುದ್ರ. ಇದು ಪಾ ಚೂ ಕಮ್ಮಿ ನನ್ನ ಕಾಲವರೆಗೆ ಬಂದಿತ್ತು ಅಲೆ. ಅಲೆ ಮಾತ್ರ ಸಕ್ಕತ್ ಹೊಡಿತದೆ ಇಲ್ಲಿ. ಒಳ್ಳೆ ವ್ಯೂ. ಈಗ ಅಲ್ಲೆಲ್ಲರೂ ಹೋಗುವ ನಾವು. ಓಯ್ತು ಎಂತ ಕ್ರಿಸ್ಟಲ್ ಕ್ಲಿಯರ್ ನೀರು ನೋಡೋದು. ಅದು ಅಲೆ ಬರ್ಬೇಕಿರಲ್ಲ, ನೀರು ಇದಾಗ ನೋಡೋದು. ಯಪ್ಪ ನಾ ಒಂಥರ ಕಲರ್ ಬೇರೆ ಥರ ಅಲೆ ನೋಡಿದ್ನಲ್ಲಿ ಇಲ್ಲಿ ನೋಡೋದು ಎಷ್ಟು ಚಂದ ಕಾಣಿಸುತ್ತೆ ಹೇಳದೆ. ಅದೇ ವಾವ್. ಅಲ್ಲಿದ್ರು ನಾವು, ಅಲ್ಲಿಂದ ಹಿಂಗೆ ಈ ಬದಿ ಬಂದರು. ಇಲ್ಲಿಂದ ವ್ಯೂ ಎಲ್ಲ ಮಸ್ತ್ ಕಾಣಿಸ್ತದೆ. ಸನ್ಸೆಟ್ ಏನಾರು ಇವತ್ತು ಕಂಡಿದ್ರೆ ಅದೆಷ್ಟು ಚೆಂದ ಕಾಣಿಸುತ್ತೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಫುಲ್ ಮೋಡ ಆ ಬದಿಗೆ ಹಿಂಗೆ ರೋಡ್ ಹೋಗದೆ, ಮೇಲೆಲ್ಲ ಬೆಟ್ಟ. ಇಲ್ಲಿ ನಾವುಗಳು ಒಬ್ಬರು ಮೀನು ಹಿಡಿತಾವ್ರೆ. ನೀರು ಮಾತ್ರ ಸಕ್ಕತ್ ಅಂದರೆ ಸಕ್ಕತ್ ಕಲರ್ ಅದ. ನಂಗೆ ಭಾಳ ಇಷ್ಟ ಆಯ್ತು ಈ ನೀರಿನ ಕಲರ್ ಮಾತ್ರ. ಹಾಗೆ ಹತ್ತಿ 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 ಮುಂದೆ ಬಂದರು. ಇದೊಂದು ಜಾಗದಿಂದ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತದೆ ಗೊತ್ತಾ ಸಮುದ್ರ. ನೋಡಿ ಒಂದ್ಸಲ. ನೋಡಿ ಸಮುದ್ರದ ನೀರು ಬಂದು ಇಲ್ಲಿ ನಿಂತು ಕಡೆಗೆ ಈಗ ಆರೋದ್ಮೇಲೆ ಎಲ್ಲ ಹೆಂಗೆ ಉಪ್ಪಾಗದೆ ನೋಡಿ. ಇಲ್ಲಿದೆ ಎಲ್ಲ ಉಪ್ಪು 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 ಕಲ್ಲು. ಉಪ್ಪು ಹೆಂಗೆ ಆಗ್ತದೆ ಅಂದರೆ ಹಿಂಗೆ. ವಾವ್, ಎಂತೆಂತ ನೋಡೋಕೆ ಸಿಗ್ತೀವಿ ಇವತ್ತು. ಜಾಗ ನೋಡಿ ಇದೊಂದು ಸಲ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಇದೆ. ವಾವ್, ಏನು ಪೀಸ್ ಅದೇ ಅಂದ್ರೆ ಇಲ್ಲಿ ನೆಕ್ಸ್ಟ್ ಲೆವೆಲ್ ಪೀಸ್ ಅದೇ. ಅಬ್ಬಾ, ಓ ವಾವ್. ಏನೋ ಒಂದು ಕತೆ ಹೇಳೋಣ ಇದಕ್ಕೆ.
ಕೇಳ್ತತ ನೋಡೋಣ. ಸಮುದ್ರಕ್ಕೆ ಏನೋ ಒಂದು ಕತೆ ಹೇಳೋಣ ಅಂದೆ. ಪಾ ಈಗೊಂದು ಸ್ವಲ್ಪ ಹೊತ್ತು ಮುಂಚೆ ಇಲ್ಲಿ ಈ ನಮ್ನಿ ಅಲೆ ಇಲ್ಲಾಗಿತ್ತು, ಬಂದು ಕುಂತ್ರು ಇಲ್ಲಿ ಬಂದು ಹೊಡ್ಕೊಳ್ತದೆ ಅಂದ್ರೆ ಹೆಂಗೆ ಅಂದ್ರೆ ಪಾ ಇದೆ. ವಾವ್, ಎಷ್ಟು ಕಪ್ಪಾಗಲವರೆಗೂ ಸಮುದ್ರದ ನೋಡ್ಬೋದು. ಇಲ್ಲೆಲ್ಲ ಬಂದು ಹೊಡಿತದೆ ಮೈಗೆಲ್ಲ. ಅದ ಹಾಕಿ ಇಟ್ಕೊಂಡಿನಿ. ನೋಡಿ ಎಷ್ಟದ ಬೇಡಿ. ಹೌದಲ್ಲ, ಡಾಲ್ಫಿನ್ ಕಾಣಿಸ್ತಾ ಇದಾವಲ್ಲಿ ಒಂದು 2-3 ಸಲ ಕಂಡು, ಹಂಗಾಗಿ ವಿಡಿಯೋ ಆನ್ ಮಾಡಿ ಇಟ್ಕೊಂಡೆ. ಎಲ್ಲರೂ ಕಂಡ್ರೆ ತೋರ್ಸೋಣ ಅಂತೇಳಿ ಝೂಮ್ ಮಾಡಿ ಇಟ್ಕೊಂಡಿದ್ದೆ. ಕಾಣಿಸ್ತದೆ ಅಲ್ಲಿ. ಈ ಝೂಮಾಗಿ ಎಂಥ ಸುಡುಗಾಡು ಕಾಣಿಸೋದು. ಸಂಜೆ 7 ಗಂಟೆ. ಈಗ ಅಲೆ ಫಾಸ್ಟ್ ಅಂದ್ರೆ ಫಾಸ್ಟ್ ಆಗಿ ಬರ್ತದೆ. ಅದು ಒಳ್ಳೆ ಸ್ಪೀಡಾಗಿ ಅಲೆ ಅಟ್ಯಾಕ್ ಮಾಡ್ತದೆ. ಸೌಂಡ್ ಮಾತ್ರ ಭರ್ಜರಿ ಅದ. ಮಸ್ತ್ ಬೀಚ್ ಇದು, ಕುಮಟಾ ಹೊನ್ನಳ್ಳಿ ಬೀಚು. ಒಳ್ಳೆ ಮಸ್ತ್ ಎಂಜಾಯ್ ಮಾಡಿದ್ರು ನಾವು. ನೀವು ಬರ್ಬೋದು ಈ ಬೀಚಿಗೆ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕಸ ಇದು ನಿಮಗೆ ಸ್ವಲ್ಪ ಒಂಥರ ಮೂಡ್ ಔಟ್ ಆದರೂ ಆ ಕಡೆ ಬೀಚಿಗೆ ಬಂದಮೇಲೆ ಒಳ್ಳೆ ಮಸ್ತ್ ಅದೆ. ಆ ಕಡೆ ಈ ಕಡೆ ಒಂದೊಂದು ಗುಡ್ಡ ಎಲ್ಲ ಅದೆ, ಅಲ್ಲೆಲ್ಲ ಹೋಗಿ ಎಂಜಾಯ್ ಮಾಡ್ಬೋದು ಸ್ವಲ್ಪ ಬೇಗ ಬಂದರೆ. ಆಯಿತು, ಇನ್ನೆಂತ ಇಲ್ಲ, ಕುಮಟಾ ಹೋಗೋದು, ಅಲ್ಲಿಂದ ಮನೆಗೆ ಹೋಗೋದಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿರೋ. ಎಂಥರೂ ಸ್ಪೆಷಲ್ ಸಿಕ್ಕಿರೋ ದಾರಿ ಮೇಲೆ ಅದನ್ನು ತೋರಿಸ್ತಿರೋದು. ಇಲ್ಲ ಹೇಳಿದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿರೋ. ವಿಡಿಯೋ ಇಷ್ಟ ಆಗಲಿ ಆಗದೇ ಇರಲಿ ಒಂದು ಲೈಕ್ ಮಾಡಿ, ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಟಾಟಾ ಬಾಯ್ ಬಾಯ್, ಜೈ ಶ್ರೀರಾಮ್.